ಕರಾವಳಿ ಜಿಲ್ಲೆಯಲ್ಲಿ ಮಳೆ ಚುರುಕುಗೊಂಡಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ಕಾರ್ಕಳ ತಾಲೂಕಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಆಗ್ತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರೆಂಜಾಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಡ್ಮೆ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ನಾವೀಗ ಇತ್ತೀಚೆಗೆ ಅಷ್ಟೇ ಒಂದು ಕೇರಳ ಭಾಗದಲ್ಲಿ ವಿಡಿಯೋ ಮಾಡ್ತಿರುವ ಸಂದರ್ಭದಲ್ಲಿ ಮಣ್ಣು ಕುಸಿತವಾದಂತಹ ದೃಶ್ಯವನ್ನು ನಾವೆಲ್ಲ ನೋಡಿದ್ವಿ. ನಾವು ಆ ಒಂದು ಸ್ಥಳದ ಚಿತ್ರಣವನ್ನು ಕೇವಲ ಮೊಬೈಲ್ನಲ್ಲಿ ಅಥವಾ ಟಿವಿಯಲ್ಲಿ ನೋಡಿದ್ವಿ. ಆದರೆ ಈಗ ಕಾರ್ಕಳ ತಾಲೂಕಿನಲ್ಲಿ ಅಂಥದ್ದೇ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ಯಾವುದೇ ಒಂದು ಮಣ್ಣು ರಾಶಿ ಹಾಕಿದಂಥ ಪ್ರದೇಶ ಅಲ್ಲ, ಬದಲಾಗಿ ಈ ಒಂದು ಮಣ್ಣು ಏನಿದೆ ಭೂಮಿಯಿಂದ ಒಳಭಾಗದಿಂದ ಮೇಲಕ್ಕೆ ಬಂದಿರುವಂಥದ್ದು. ಅಂದರೆ ಸುಮಾರು ಒಂದು ಎಕರೆಕ್ಕೂ ಅಧಿಕ ಜಾಗದಲ್ಲಿ ಬಿರುಕು ಬಿಟ್ಟಿರೋದ್ರಿಂದ ಈ ಒಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತದ ಗುಡ್ಡ ಕುಸಿತದ ಆತಂಕ ಶುರುವಾಗಿರುವಂಥದ್ದು. ಸುಮಾರು ಈ ಒಂದು ಪ್ರದೇಶದಲ್ಲಿ ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 2 ರಿಂದ 3 ಮನೆಗಳು ಆತಂಕದಲ್ಲಿರುವಂಥದ್ದು. ಸುಮಾರು 1 ಎಕರೆಯಲ್ಲಿ ಏನಾದರೂ ಭೂ ಕುಸಿತ ಆದರೆ ದೊಡ್ಡ ಒಂದು ಆಘಾತ ಅಥವಾ ದೊಡ್ಡ ಒಂದು ಅಪಾಯ ಆಗುವ ಸ್ಥಿತಿ ಎದುರಾಗುತ್ತೆ. ಯಾಕಂದರೆ ಸುಮಾರು 12 ರಿಂದ 13 ಮನೆಗಳಿರುವಂಥದ್ದು. ಸಾಕಷ್ಟು ಮನೆಯಲ್ಲಿ ಎಲ್ಲ ನಿವಾಸಿಗಳು ಮನೆಯಲ್ಲೇ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಭೂಕುಸಿತ ಆದರೆ ದೊಡ್ಡ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ನಾವು ವಯನಾಡಿನಲ್ಲಿ ಏನು ಚಿತ್ರಣ ಗಮನಿಸಿದ್ವಿ, ಅದೇ ಪರಿಸ್ಥಿತಿ ಈ ಒಂದು ಕಾರ್ಕಳದಲ್ಲಿ ಆಗೋದ್ರಲ್ಲಿ 2 ಮಾತಿಲ್ಲ ಅಂತಲೇ ಹೇಳ್ಬೋದು. ನಾವು ಚಿತ್ರಣವನ್ನು ಗಮನಿಸಬಹುದು. ದೂರದಲ್ಲಿ ಒಂದು ತಡೆಬೇಲಿಯನ್ನು ಹಾಕಿರುವಂಥದ್ದು, ಯಾರೂ ಈ ಒಂದು ಪ್ರದೇಶಕ್ಕೆ ಹೋಗಬಾರ್ದು ಅನ್ನುವ ಎಚ್ಚರಿಕೆಯನ್ನು ಸ್ಥಳೀಯ ಆಡಳಿತ ಮಾಡಿರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ತನಕ ಭೇಟಿ ಕೊಡಲಿಲ್ಲ. ಅದೇ ರೀತಿಯಾಗಿ ಇಲ್ಲಿಯ ತಹಶೀಲ್ದಾರ್ಗಳು ಬಂದು ಇಲ್ಲಿರುವಂಥ ಮನೆಯವರನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದರೆ ಸುರಕ್ಷಿತ ಸ್ಥಳ ಎಲ್ಲಿ ಎಂಬುದನ್ನು ಇಲ್ಲಿಯ ತನಕ ಅವರಿಗೆ ಸ್ಪಷ್ಟಪಡಿಸಿಲ್ಲ. ಕೇವಲ ಶಾಲೆಯಲ್ಲಿ ಅವರಿಗೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಅಲ್ಲಿ ವ್ಯವಸ್ಥೆ ಯಾವ ರೀತಿಯ ಮಟ್ಟಿಗಿದೆ ಎಂಬುದನ್ನು ಕೂಡ ಇಲ್ಲಿಯ ಸ್ಥಳೀಯರಿಗೆ ಹೇಳಿಲ್ಲ ಎಂಬ ಆರೋಪವನ್ನು ಸ್ಥಳೀಯರು ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ನಾವು ಚಿತ್ರಣವನ್ನು ಗಮನಿಸಬಹುದು. ಕ್ಷಣಕ್ಕೂ ಈ ಒಂದು ಪರಿಸ್ಥಿತಿ ಸ್ವಲ್ಪ ಬಿಗುಡಾಯಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಮೊನ್ನೆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಣ್ಣಿನ ಪ್ರಮಾಣ ಕಡಿಮೆ ಇತ್ತು. ಆದರೆ ದಿನ ಕಳೆದಂತೆ ಈ ಒಂದು ಮಣ್ಣಿನ ಅಂದರೆ ಜ್ವಾಲಾಮುಖಿ ರೀತಿಯಲ್ಲಿ ಈ ಮಣ್ಣು ಮೇಲಕ್ಕೆ ಬರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು ಮತ್ತು ಸಮಸ್ಯೆಗಿಂತಲೂ ಜಾಸ್ತಿ ಆತಂಕ ಇರುವಂಥದ್ದು. ಯಾಕಂದರೆ ಯಾವ ಸಮಯದಲ್ಲಿ ಈ ಒಂದು ಮಣ್ಣು ಕುಸಿತಗೊಂಡು ಈ ಭಾಗದ ಜನರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಎಂಬ ಆತಂಕ ಸ್ಥಳೀಯರಲ್ಲಿ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗೋ ಯಾವ ರೀತಿಯ ಸಮಸ್ಯೆ ಆಗಿರುವಂಥದ್ದು ಮತ್ತು ಇಲ್ಲಿ ಸಂಬಂಧಿಸಿದಂತೆ ಅಧಿಕಾರಿಗಳು ಯಾವ ರೀತಿಯ ಮಾತನ್ನು ಸ್ಥಳೀಯರಿಗೆ ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡಿಸುವ. ಸರಿ, ಏನು ಇದು ಸಮಸ್ಯೆ ಆಗಿರುವಂಥದ್ದು, ಏನು ಪರಿಸ್ಥಿತಿ? ಒಂದು ಸತತವಾಗಿ 3-4 ದಿನದ ಮಳೆಗೆ ಈ ರೀತಿ ಸ್ವಲ್ಪ ಬಿರುಕು ಬಿಡ್ತಾ ಇತ್ತು. ಒಂದು 2 ದಿನದಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಈಗ ಒಂದು 3 ದಿನದಿಂದ 4 ದಿನದ ಒಳಗೆ ಇಷ್ಟು ಬಹಳ ದೊಡ್ಡದಾಗಿ 1.5 ಎಕರೆಯಿಂದ 2 ಎಕರೆವರೆಗೆ ಇದು ಉದ್ದಕ್ಕೆ ನೆಲ ಬಾಯ್ಬಿಟ್ಟು ನಿಂತಿದೆ. ಮಣ್ಣು ಮೇಲಕ್ಕೆ ಬರ್ತಾ ಉಂಟು. ಒಂದು ವೇಳೆ ರಾತ್ರಿ ಹೊತ್ತಲ್ಲಿ ಇವರು ಮನೆಯಲ್ಲಿ ಇದ್ದರೆ ಈ ಗುಡ್ಡ ಕುಸಿದು ಮನೆಗೆ 3-4 ಮನೆಗೆ ಅಪಾಯವಾಗುವಂಥ ಪರಿಸ್ಥಿತಿ ಉಂಟು. ಇದನ್ನು ಈ ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳೆಲ್ಲರೂ ಇದಕ್ಕೆ ಸರಿಯಾದ ಸ್ಪಂದನೆಯನ್ನು ಕೊಟ್ಟು ಇವರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ನಮ್ಮ ಎಲ್ಲರ ಮನವಿ. ಹಾಗಿರುವಾಗ ನಾವು ಕೂಡ ಇವರೊಟ್ಟಿಗೆ ಸಹಕಾರಕ್ಕೆ ನಿಲ್ತೇವೆ. ನಾವು ಕೂಡ ಮತ್ತು ಇಲ್ಲಿ ಎಲ್ಲ ದುಡಿದು ತಿನ್ನುವ ಜನಗಳು ಇರುವುದು, ಅವರಿಗೆ ಅವರಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅವರಲ್ಲಿಲ್ಲ. ಹಾಗಿರುವಾಗ ಇದಕ್ಕೆ ಸರ್ಕಾರವೇ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಂತ ನಮ್ಮೆಲ್ಲರ ಕಳಕಳಿಯ ವಿನಂತಿ. ಅಂದರೆ ಈಗ ಸಮಸ್ಯೆ ಆಗಿರುವಂಥದ್ದು ಸತ್ಯ. ಈಗ ಸುಮಾರು 1 ಎಕರೆ ಜಾಗದಲ್ಲಿ ಭೂಮಿ ಕೂಡ ಬಿರುಕು ಬಿಟ್ಟಿರುವಂಥದ್ದು. ಅದೇ ರೀತಿಯಾಗಿ ತಹಶೀಲ್ದಾರ್ ಅವರು ಈಗ ಅವರನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದಾರೆ. ಆದರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ? ಅವರು ಅಂದರೆ ಶಾಲೆಯಲ್ಲಿ ಕೂತ್ಕೊಳ್ಬೇಕಂತ ಹೇಳ್ತಾರೆ. ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು ಅವರೆಲ್ಲ ಇರುವುದರಿಂದ ಅಲ್ಲಿ ಶಾಲೆಯಲ್ಲಿ ಇವರು ಸರಿಯಾಗುವುದಿಲ್ಲ ಅಂತ ಒಪ್ಪಿಕೊಳ್ಳುವುದಿಲ್ಲ. ಇವರು ಇಲ್ಲದಿದ್ದರೆ ನಾವೆಲ್ಲರೂ ಸೇರಿ ಇವರಿಗೆ ಬೇರೆ ಏನೋ ಒಂದು ವ್ಯವಸ್ಥೆ ಎಲ್ಲಿಯಾದರೂ ಮನೆ ನೋಡಿ ಕೂತ್ಕೊಳಿಸಬೇಕು. ಇಲ್ಲದಿದ್ದರೆ ಅದು ಆಗುವಂಥದ್ದಲ್ಲ. ಅದಕ್ಕಾಗಿ ನಾವು ಹೇಳೋದು ಸರ್ಕಾರದಿಂದ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲದಿದ್ದರೆ ಬೇರೆ ಊರವರೆಲ್ಲ ಕೈಯಿಂದ ಹಾಕಿ ಏನಾದರೂ ಭರಿಸಿ ಅವರಿಗೆ ಸಹಾಯ ಮಾಡಲೇಬೇಕಾಗ್ತದೆ. ನಾವು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಈ ಒಂದು ಭೂಕುಸಿತ ಆಗುವ, ಯಾಕಂದರೆ ಕೇರಳ ಭಾಗದನ್ನು ನಾವು ವಿಡಿಯೋದಲ್ಲಿ ನಾವು ಗಮನಿಸಿದ್ವಿ. ಆದರೆ ಅದೇ ಪರಿಸ್ಥಿತಿ ಈಗ ಇರುವಂಥದ್ದು. ಅದನ್ನು ಯಾವ ರೀತಿಯಾಗಿ ಮುಂದೆ ಯಾವ ರೀತಿಯಾಗಿ ಸರಿಪಡಿಸ್ತೀರಾ ಅಂತ? ಸೂಕ್ತವಾದ ಸಲಹೆ ಅಂದರೆ ನಮ್ಮದು ಇಲ್ಲಿಂದ ಅವರು ಶಿಫ್ಟೇ ಆಗಲೇಬೇಕು. ಜೀವ ಉಳಿದ್ರೆ ಮತ್ತೆ ಮನೆ ಮಾಡ್ಬೋದು. ಆದರೆ ಜೀವವೇ ಉಳಿದಿದ್ದರೆ ಮನೆ ಎಲ್ಲಿಂದ ಮಾಡೋದು ಮತ್ತೆ? ಹಾಗಿರುವಾಗ ಅವರಿಗೂ ಕೂಡ ನಾವು ಅದನ್ನೇ ಹೇಳೋದು, ಇಲ್ಲಿಂದ ಹೇಗಾದರೂ ಮಾಡಿ ಶಿಫ್ಟ್ ಆಗುವುದೇ ಒಳ್ಳೆಯದು. ಕಷ್ಟನ ಸುಖನ ಬೇರೆ ಕಡೆ ಅವರ ಮನೆ ಬಿಟ್ಟು ಹೋಗಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಬಟ್ ಈ ಪರಿಸ್ಥಿತಿಯಲ್ಲಿ ಹೋಗಲೇಬೇಕಾಗ್ತದೆ ನಾವು. ಹಾಗೆ ಹೌದು ಸರ್.
ಇದಿಷ್ಟು ಇಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರ ಅಂದರೆ ಮಾಜಿ ಸದಸ್ಯರ ಮಾತಾಗಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯ ನಿವಾಸಿ ಅಂದರೆ ಇಲ್ಲಿಯ ಪಕ್ಕದಲ್ಲಿರುವಂಥ ಮನೆಯ ನಿವಾಸಿ ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಅಂದರೆ ಯಾವಾಗ ಈ ಒಂದು ಸಮಸ್ಯೆ ಆರಂಭ ಆಯಿತು, ಎಷ್ಟು ದಿವಸದಿಂದ ಈ ಒಂದು ಆತಂಕ ಇರುವಂಥದ್ದು ಅಂತ ಹೇಳಿ? ಸರ್ ಇವಾಗ ಇದೊಂದು 4-5 ದಿವಸ ಆಯಿತು ಇವತ್ತಿಗೆ. ಶುರುವಾಗಿ ಇವಾಗ ಒಂದು ತುಂಬ ಬಿರುಕು ಬಿಡ್ತಾ ಇದೆ. ನಮಗೆ ನಿಲ್ಲಕ್ಕೆ ಸ್ವಲ್ಪ ಅಪದೇರ ಇದು ಧೈರ್ಯ ಸ್ವಲ್ಪ ಕೆಡಿಸೋಗಿದೆ. ಇವಾಗ ನಮ್ಮ ನಿಲ್ಲಕ್ಕೆ ಶಾಲೆಯಲ್ಲಿ ನಿಲ್ಲಕ್ಕೆ ಹೇಳಿದ್ದಾರೆ. ನಮ್ಮ ಶಾಲೆಯಲ್ಲಿ ಹೇಗೆ ನಿಲ್ಲುವು ಸರ್? ಫ್ಯಾಮಿಲಿ ಇರುವಾಗ ನಮ್ಮ ಮಕ್ಕಳು ಮತ್ತು ಸ್ವಲ್ಪ ಪ್ರಾಯದವರು ಅಮ್ಮ ಇದ್ದಾರೆ, ಅವ್ರಿಗೆ ನಾವು ಅವರು ಶಾಲೆಯಲ್ಲಿ ನಿಲ್ಲಬೇಕಂದ್ರೆ ಅವರು ಗಂಜಿ ಕೊಠಡಿ ಅಂತ ಹೇಳ್ತಾರೆ, ಅಲ್ಲಿ ನಿಲ್ಲಕ್ಕೆ ಹೇಳಿದ್ದಾರೆ ನಮಗೆ. ಅಲ್ಲಿ ಹೇಗೆ ನಿಲ್ಲೋದು ನಾವು? ನೈಟ್ ಹೊತ್ತು ಹಗಲಲ್ಲಿ ಎಂತ ಮಾಡೋದು? ನೈಟಲ್ಲಿ ಹೋಗಿ ಮಲಗ್ಬೋದು, ರಾತ್ರಿ ಹೊತ್ತು ನಾವು ಮಲಗಲಿಕ್ಕೆ ಒಂದು ಜಾಗ ಇರ್ಬೋದು, ಬಟ್ ಹಗಲಲ್ಲಿ ಎಂತ ಮಾಡೋದು? ಅವರು ನಿಲ್ಲಬೇಕಲ್ಲ, ಶಾಲೆ ಮಕ್ಕಳಿದ್ದಾರೆ ಅಲ್ಲಿ ಅಂತ ಇರುವಾಗ ಆ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ನಿಲ್ಲಕ್ಕೆ ತುಂಬ ಕಷ್ಟನೇ. ನಮಗೆ ಏನಾದರೂ ಒಂದು ಪರ್ಯಾಯ ಇಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಕೇಳಿಕೊಳ್ಳೋದು. ಅಂದರೆ ಈ ರೀತಿಯ ಪರಿಸ್ಥಿತಿ ಈ ಹಿಂದೆ ಏನಾದರೂ ಆಗಿತ್ತಾ, ಅಥವಾ ಇದೇ ಮೊದಲ ಬಾರಿಗೆ? ಅಂದರೆ ಯಾವ ರೀತಿ ಆಗ್ತಾ ಉಂಟು ಈ ಭೂಮಿಯಲ್ಲಿ, ಅಂದರೆ ಈ ಒಂದು ಅಂದರೆ ಗುಡ್ಡದಲ್ಲಿ ಅಂತ ಹೇಳಿ? ಅಂದರೆ ಸರ್ ಇವಾಗ ನೋಡಿ, ಇವಾಗ ನಾವು ಹುಟ್ಟಿ ಬೆಳೆದ ಮೇಲೆ ಇಲ್ಲೇ ನಾವು ಇಷ್ಟು ಹೊತ್ತು ನಾವು ನೋಡಿದ್ದೇವೆ. ಇಂಥದ್ದೆಲ್ಲ ಈ ಥರ ಈ ಭೂಮಿಯಲ್ಲಿ ಇಂತೂ ಯಾವತ್ತಾಗಿಲ್ಲ. ಇಲ್ಲಿ ಭೂಮಿಯಲ್ಲಿ ಇಲ್ಲೆಲ್ಲ ಅಲ್ಲ, ಇಲ್ಲಿ ನಮ್ಮ ಕರ್ನಾಟಕ ಇಲ್ಲಿ ಎಂತ ಆಗಿಲ್ಲ ಈ ಊರಲ್ಲಿ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸರ್. ಇದು ಹೇಗೆ ಆಯಿತು ಅಂತ? ಇದು ಯಾವಾಗ ಆಗಿದೆ ಅಂದರೆ ಇದು ನೀರು ಜಾಸ್ತಿಯಾಗಿ ಈ ರೀತಿ ಆಯಿತಾ ಅಂತ ಗೊತ್ತಾಗ್ತಾ ಇಲ್ಲ. ಇದು ಅಧಿಕಾರಿಗಳು ಇವರು ನಮ್ಮ ಜಿಲ್ಲಾ ಪಂಚಾಯತು ಮತ್ತು ತಹಶೀಲ್ದಾರ್ ಬಂದು ನಮಗೆ ಭೇಟಿ ನೀಡಿದ್ದಾರೆ. ಹೇಳಿದ್ದಾರೆ ನಮಗೆ ಇಲ್ಲಿಂದ ನೀವು ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾವು ತಕ್ಷಣ ನಾವು ಖಾಲಿ ಮಾಡಲಿ ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ನಮ್ಮ ಇಲ್ಲಿ ತಕ್ಷಣ ನೀವು ಹೋಗಿ ಅಂತ ಹೇಳಿದರೆ ನಾವು ಹೇಗೆ ಹೋಗೋದು, ಎಲ್ಲಿಗೆ ಹೋಗೋದು? ಗಂಜಿ ಕೊಠಡಿ ಅಂತ ಹೇಳಿದ್ದಾರೆ ನಮಗೆ, ಅಲ್ಲಿ ಹೋಗಿ ನಿಲ್ಲಬೇಕಂತ. ನಾವು ಅಲ್ಲಿ ಹೋಗಿ ನಿಲ್ಲಿಕ್ಕೆ ತುಂಬ ಕಷ್ಟನೇ ಅಂತ ನಾವು ಬಂದಿದ್ದೀವಿ. ನಮ್ಮದು ಹೋಗಲಿಲ್ಲ ನಾವು ಅಲ್ಲಿಗೆ ಇವಾಗ. ಇದಿಷ್ಟು ಇಲ್ಲಿಯ ಸದ್ಯ ಸ್ಥಳೀಯ ನಿವಾಸಿಗಳ ಮಾತಾಗ್ತಿರುವಂಥದ್ದು. ನಾವು ಚಿತ್ರಣವನ್ನು ನಮ್ಮ ಒಂದು ಎಡಗಡೆಯಲ್ಲಿ ಚಿತ್ರಣವನ್ನು ಗಮನಿಸ್ಬೋದು. ಆ ಒಂದು ಮನೆ ಏನಿದೆ ಅಲ್ಲಿರುವಂಥ ಅಂದರೆ ಆ ಮನೆಯಲ್ಲಿರುವಂಥ ನಿವಾಸಿಗಳು ಪ್ರತಿನಿತ್ಯ ಆತಂಕದಲ್ಲಿರುವಂಥದ್ದು. ಕಳೆದ 4-5 ದಿನದಿಂದಲೂ ಆತಂಕದಲ್ಲೇ ದಿನ ದೂಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಒಂದು ಕಡೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ಅವರನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಂತ ಹೇಳಿದ್ದಾರೆ. ಆದರೆ ಮನೆಯವರು ಎಲ್ಲಿಗೆ ಹೋಗುವುದು, ಅಂದರೆ ಯಾವ ರೀತಿಯ ವ್ಯವಸ್ಥೆ ಇದೆ, ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂಬುದನ್ನು ಇಲ್ಲೇ ತನಕ ಅಧಿಕಾರಿಗಳು ಯಾವುದೇ ಒಂದು ಮಾಹಿತಿಯನ್ನು ಕೊಡಲಿಲ್ಲ. ಕೇವಲ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿರುವಂಥದ್ದು. ಸದ್ಯ ಮುಂದೆ ಎಲ್ಲಿ ಹೋಗಬೇಕೆಂಬುದು ಸದ್ಯ ಅವರಿಗೆ ಪ್ರಶ್ನೆ ಆಗಿರುವಂಥದ್ದು. ಇದೇ ರೀತಿ ಮುಂದುವರೆದರೆ ಅವರ ಜೀವಕ್ಕೆ ಕೂಡ ಸಾಕಷ್ಟು ಕುತ್ತು ತರುವುದರಲ್ಲಿ ಎರಡು ಮಾತಿಲ್ಲ. ಆದಷ್ಟು ಬೇಗ ಅಧಿಕಾರಿಗಳು, ಅದೇ ರೀತಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವುದೇ ಒಂದು ಬೇರೆ ಅಂದರೆ ರಾಜ್ಯಗಳಲ್ಲಿ ಕಾಣ್ತಿದ್ದಂಥ ಚಿತ್ರಣ ಇಲ್ಲಿ ಕಾರ್ಕಳದಲ್ಲಿ ಆಗ್ತಿರುವಂಥದ್ದು ಈ ಜನರಿಗೆ ತುಂಬಾ ಆತಂಕಕ್ಕೆ ಈಡು ಮಾಡಿರುವಂಥದ್ದು. ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನು ಸದ್ಯದ ಮಟ್ಟಿಗೆ ಮಾಡಬೇಕು. ಮುಂದಿನ ದಿನಗಳಿಗೆ ಅವರಿಗೆ ಒಂದು ಬೇರೆ ಕಡೆಯಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಅದೇ ರೀತಿ ಜಿಲ್ಲಾಡಳಿತ ಮಾಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.